ಆಯ್ತು ನೋಡ್ತಾ ಇರ್ಬೋದು ಎಷ್ಟೊಂದು ಕತ್ಲು ಅಂತ ಹೇಳ್ಬಿಟ್ಟು ಬೆಳಗಿನ ಜಾವ 4 ಗಂಟೆ ಆಗಿದೆ. ಇನ್ನು ಯಾರು ಎಸ್ತಿಲ್ಲ ನೋಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಡೇ ಮಾರ್ನಿಂಗ್ ವ್ಲಾಗ್ ಇದು. ಬೆಳಗ್ಗೆ ಎಲ್ಲ ಎದ್ದು ರೆಡಿ ಆಗ್ತಾ ಇದ್ದೀವಿ. ಮಕ್ಕಳೆಲ್ಲ ಆಲ್ರೆಡಿ ಎದ್ಬಿಟ್ಟಿದ್ದಾರೆ. ಇನ್ನೇನು 6 o'clock ಆಗ್ತಾ ಬಂದಿದೆ. ನಾವು ಬೆಳಗ್ಗೆ ಬೇಗ ಎದ್ದು ಎಲ್ಲ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿದ್ದೀವಿ. ಮನೇಲಿ ಪೂಜೆ ಎಲ್ಲ ಆಯಿತು. ಈಗ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್. ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಊರಿನ ಗ್ರಾಮ ದೇವತೆ ಮಾರಮ್ಮ ಇದು. ಈ ದೇವಸ್ಥಾನದಲ್ಲಿ ಇವತ್ತು ನಾವು ಮರಿಯನ್ನು ಹೊಡಿತಾ ಇದ್ವಿ. ಲಾಸ್ಟ್ ಟೈಮ್ ನನ್ನ ಮಗನಿಗೆ ಮಾಡಿದ್ರಲ್ವ ಆ ಥರ ಇಲ್ಲಿ ನನ್ನ ತಂಗಿ ಮಗುಗೆ 11 ತಿಂಗಳಲ್ಲಿ ದೇವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋ ನೋಡಿ ಇಲ್ಲಿಂದ ಬರುತ್ತೆ ನೋಡಿ. ಹಾಗೆ ಹೆಚ್ಚಾಗಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸಬರು ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಇನ್ನೂ ಒಳ್ಳೆ ವೀಡಿಯೋಸ್ ಮತ್ತು ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಗೆ ಮತ್ತೆ ಬೇರೆ ಯಾವ ಥರದ ವೀಡಿಯೋಸ್ ಬೇಕಾದರೆ ಖಂಡಿತ ಕಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವೀಡಿಯೋ ನೋಡಿ ಈ ಥರ ಇದೆ. ನಾವು ಮಾಡೋಂಥ ಪೂಜೆ ನೋಡಿ. ದೇವರಿಗೆ ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ವಿ. ದೇವರಿಗೆ ಸ್ಯಾರಿ ಉಡಿಸಿ ಮತ್ತು ಮರಳಕ್ಕೆಲ್ಲ ಕಟ್ಟಿಟ್ಟಿದ್ವಿ. ಇನ್ನೇನು ಪೂಜೆ ಎಲ್ಲ ಮುಗಿತಾ ಬಂತು. ಈಗ ದೇವ್ರಿಗೆ ಪ್ರಸಾದ ಬಂದು ಮೊಸರನ್ನ ಮತ್ತು ಪೊಂಗಲ್ ಮಾಡ್ಕೊಂಡು ಬಂದಿದ್ವಿ ನೈವೇದ್ಯಕ್ಕೆ ಅಂತೇಳಿ. ಈಗ ದೇವ್ರಿಗೆಲ್ಲ ಎಡೆ ಹಾಕಿ ಪೂಜೆ ಎಲ್ಲ ಆಯಿತು. ನಾವು ಕುರಿ ಎಲ್ಲ ಹೊಡೆದಾದ್ಮೇಲೆ ಈಗ ಇನ್ನೇನು ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ನಾವು ಬಂದಿರೋದು ಹೊಲದ ಹತ್ರ ಬಂದು ಮುನೇಶ್ವರಾಗೆ ದೇವ್ರು ಮಾಡ್ತಾ ಇರೋಂಥದ್ದು. ನೆನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಮ್ಮ ಹೊಲದಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈಗ ಅಲ್ಲಿಗೆ ಹೋಗ್ತಾ ಇದ್ವಿ. ಮತ್ತು ಈಗ ನನ್ನ ಮಗಳು ಹೋಗ್ತಾ ಇದ್ದಾಳೆ, ತಂಗಿ ಹಿಂದೆ ಬರ್ತಾ ಇದ್ದಾಳೆ. ಈಗ ನಾನು ಹೊರಟಿದ್ದೀನಿ. ಅಲ್ಲಿ ಹೋದ್ಮೇಲೆ ತೋರಿಸ್ತಾ ಇರೋವಂಥದ್ದು ನೋಡಿ. ಇಲ್ಲಿ ಬಂದು ಅಮ್ಮ ಪೊಂಗಲ್ ಮಾಡ್ತಾಯಿದ್ದಾರೆ. ತಂಗಿ ಎಲ್ಲ ಬಂದು ದೇವ್ರು ಹಾಗೆ ಆಲ್ರೆಡಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ದೇವ್ರಿಗೆಲ್ಲ ಅರಿಶಿನ ಇಟ್ಟು ಹೂವೆಲ್ಲ ಹಾಕಿ ಮಾಡ್ತಾಯಿದ್ದಾರೆ. ಇನ್ನೂ ನಾವು ಇಲ್ಲಿ ಗುಡಿನ ಕಟ್ಟಲಿಲ್ಲ, ಕಟ್ತೀವಿ. ಇನ್ನೂ ಯಾವಾಗ ಅಂತ ಗೊತ್ತಿಲ್ಲ, ನೋಡೋಣ. ಈ ಇಯರ್ ಆದರೆ ಖಂಡಿತ ಕಟ್ತೀವಿ ದೇವಸ್ಥಾನನ. ಈಗ ನಾವು ಬಂದು 5 ವರ್ಷದಿಂದ ನಾವು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರೋವಂಥದ್ದು. 5 ವರ್ಷದಿಂದ ಇಲ್ಲಿ ಮರಿ ಹೊಡೆದು ನಾವು ದೇವ್ರು ಮಾಡ್ತಾಯಿದ್ವಿ. ಈ ಮರ ತುಂಬ ಅಂದರೆ ತುಂಬ ಚಿಕ್ಕ ಮರ. ನಾವು ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ನಾವು ಇದನ್ನು ಅಪ್ಪ ಊದಿದ್ದು. ಅದಕ್ಕೆ ನಾವು ಬಿಂದಿಗೆನಲ್ಲಿ ನೀರು ತಂದು ಹಟ್ಟಿ ಬೆಳೆಸಿದಂಥ ಗಿಡ ಇದು. ಆದರೆ ಇದು ದೊಡ್ಡದೇ ಆಗಿರಲಿಲ್ಲ. ಎಷ್ಟು ವರ್ಷ ಆದ್ರೂ ದೊಡ್ಡದೇ ಆಗಿರಲಿಲ್ಲ. ಆಮೇಲೆ ಅಪ್ಪಗೆ ಹುಷಾರಿಲ್ದ ಆದಮೇಲೆ ಒಬ್ಬರು ಹೇಳಿದ್ರು, ಈ ಥರ ನೀವು ಇಲ್ಲಿ ಮಾಡಬೇಕು ಅಂತೇಳಿ. ಆಗ ಅಜ್ಜಿ ಮಾಡ್ತಾಯಿದ್ರಂತೆ, ನಮ್ಮ ಅಪ್ಪ ಅವರಮ್ಮ ಮಾಡ್ತಾಯಿದ್ರಂತೆ. ಹಾಗಾಗಿ ನೀವು ಕೂಡ ಮಾಡಿ ಅಂತ ಹೇಳಿದರು. ನಾವು ಫಸ್ಟ್ ವರ್ಷ ಮಾಡಿದ್ಮೇಲೆ ಒಂದೇ ವರ್ಷ ಪೂಜೆ ಮಾಡಿದ್ದು. ಮಾಡಾದ್ಮೇಲೆ ನೋಡಬೇಕು ಗಿಡ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಯಿತು ಅಂದರೆ ತುಂಬ ಚೆನ್ನಾಗಾಯಿತು. ಆಮೇಲೆ ವರ್ಷನೂ ಅಲ್ಲಿ ಮರಿ ಹೊಡೆದು ದೇವ್ರು ಮಾಡಬೇಕು ಅಂತ ಹೇಳಿದೆ. ಆಮೇಲೆ ನಾವು ವರ್ಷಕ್ಕೊಂದ್ಸಲ ಮರಿಯನ್ನು ಹೊಡೆದು ಮಾಡ್ತೀವಿ ಇಲ್ಲಿ. ಈಗ ನಾವು ಅಲ್ಲಿ ಪೂಜೆ ಎಲ್ಲ ಆಯಿತು. ದೇವಸ್ಥಾನದ ಪೂಜೆ ಮಾಡಿ ಅಮ್ಮ ಪೊಂಗಲ್ ಆಯಿತು. ಹಾಗೆ ಕುರಿ ಹೊಡೆದಿದ್ದು ಆಯಿತು. ಇಲ್ಲಿ ನನ್ನ ತಂಗಿಯವ್ರ ಅತ್ತೆ ಬಂದಿದ್ದಾರೆ. ಅತ್ತೆ ಮತ್ತು ಅವಳ ಮಗಳು ಎಲ್ಲನೂ ಇಲ್ಲಿದ್ದರು. ಎತ್ಕೊಂಡು ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಇನ್ನೇನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಇಲ್ಲಿ ಬಂದು ಕುರಿನ ಕ್ಲೀನ್ ಮಾಡ್ತಾಯಿದ್ರೆ ಅದನ್ನು ನೋಡಿಸ್ತಾ ಇದ್ದೆ. ಅದಕ್ಕೆ ಅವ್ನು ಹೇಳ್ಕೊಂಡು ನಗಿತಾಯಿದ್ದ. ಅಪ್ಪ ಬೈತಾಯಿದ್ರು, ಇದೆಲ್ಲ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಬಂದು ಇದು ನೋಡಿ ಇಲ್ಲಿ ಅಮ್ಮ ಅವರೆ ಗಿಡ ಹಾಕಿದ್ರು. ಅವರೆಕಾಯಿ ಎಲ್ಲ ತರಲಾಗ್ಬಿಟ್ಟಿದೆ, ಇನ್ನೂ ಕಿಡ್ತಿರ್ಲಿಲ್ಲ. ಇಲ್ಲಿ ರೋಡ್ ಆಗ್ತಾಯಿದೆಯಲ್ವ, ಅದನ್ನೆಲ್ಲ ತೋರಿಸ್ತಾ ಮತ್ತು ನಮ್ಮ ಹಸು ಇಲ್ಲಿ ಹುಲ್ಲು ತಿಂತಾಯಿದೆ. ಈ ಕಡೆ ಪೆಂಡಲ್ ಹಾಕ್ಕೊಂಡಿದ್ವಿ. ಹೈವೇ ರೋಡ್ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಪೂಜೆ ಎಲ್ಲ ಆದಮೇಲೆ ಈಗ ನಾವು ಮನೆಗೆ ಹೊರಟಿದ್ವಿ. ಮನೆಗೆ ಹೋದ್ಮೇಲೆ ರೆಡಿಯಾಗಿ ಮತ್ತೆ ಬರ್ತೀವಿ. ಈಗ ಬೆಳಗ್ಗೆ ಟಿಫನ್ಗೆ ಅಂತೇಳಿ ಭಟ್ರು ಚಿತ್ರಾನ್ನ ಮಾಡ್ತಾಯಿದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳಿದ್ದೀರಾ, ನಾನು ಇವತ್ತು ರೆಡಿಯಾಗಿದ್ದೀನಿ. ನನ್ನ ತಂಗಿ ಫಂಕ್ಷನ್ ಇವತ್ತು, ಹಾಗಾಗಿ ರೆಡಿಯಾಗಿದ್ದೀನಿ. ಬನ್ನಿ ಇವತ್ತು ಫಂಕ್ಷನ್ ಎಲ್ಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಈಗ ರೆಡಿಯಾಗಿ ಎಲ್ಲ ಹೊಲ್ತಾ ಬಂದಿದ್ವಿ ನೋಡಿ. ನಾನು ಇವತ್ತಿನ ದಿವಸ ಈ ಥರ ರೆಡಿಯಾಗಿದ್ವಿ. ಅಲ್ಲಿ ತಂಗಿ ಗಂಡ ಮತ್ತು ಅಕ್ಕ ಎಲ್ಲ ಇದ್ದರು. ಹಾಗೆ ಮಾತಾಡ್ಸ್ತಾ ಇದ್ದೆ. ಇಲ್ಲಿ ಮಗನ ರೆಡಿಯಾಗಿದ್ದೀನಿ, ಹಾಗೆ ಮಗಳು ರೆಡಿಯಾಗಿದ್ದಾಳೆ. ನಾವೀಗ ರೆಡಿಯಾಗಿ ಬಂದಿದ್ವಿ. ಬರೋಷ್ಟೊಳಗಡೆ ಮಟನ್ ಬಿರಿಯಾನಿ ರೆಡಿ ಆಗ್ತಾಯಿದೆ. ಇನ್ನೇನು ಸ್ವಲ್ಪ ಹೊತ್ತು ಮಟನ್ ಬಿರಿಯಾನಿ ರೆಡಿ. ಹಾಗೆಯೇ ಇಲ್ಲಿ ಚಿತ್ರಾನ್ನ ಎಲ್ಲ ಮಾಡಿಟ್ಟಿದ್ರು. ನಾವು ಈಗೇನೋ ಟಿಫನ್ ಮಾಡಿರಲಿಲ್ಲ. ಈಗ ನಾವು ಟಿಫನ್ನು ಚಿತ್ರಾನ್ನ ಮಾಡಿದ್ರಲ್ವ, ಅದನ್ನ ಈಗ ತಿಂತಾಯಿದ್ದೀವಿ. ಈಗ ನೋಡಿ ಇವ್ರು ಮಾಡುವಂಥ ಟಿಫನ್ ಚಿತ್ರಾನ್ನ. ಈಗ ಇಲ್ಲಿ ಇನ್ನೊಂದು ಕಡೆ ಮಟನ್ ಸಾಂಬಾರಿಗೆ ಎಲ್ಲ ರೆಡಿ ಆಗ್ತಾಯಿದೆ. ಹೊಗೆ ಏನೂ ಕಾಣ್ತಾ ಇಲ್ಲ ಹೆಚ್ಚಾಗಿ. ಹಾಗಾಗಿ ಅವರು ಮಟನ್ ಸಾರು ರೆಡಿ ಮಾಡ್ತಾಯಿದ್ರು. ಅದು ಹೇಳ್ತಿದ್ರು, ಹೊಗೆ ಬರ್ತಿದ್ದಮ್ಮ, ಇವಾಗ ಏನೂ ನೋಡ್ಸೋಕ್ಕಾಗಲ್ಲ, ಆಮೇಲೆ ನೋಡಿಬಿಡುವಂತೆ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ನೋಡಿ ಇವತ್ತಿನ ಫಂಕ್ಷನಲ್ಲಿ ಏನೇನೆಲ್ಲ ಅಡುಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ತೋರಿಸ್ತೀನಿ.
ಫ್ರೆಂಡ್ಸ್ ಈಗ ತಂಗಿ ಮಗಳು ಬಂದಿದ್ದಾಳೆ, ಬನ್ನಿ ತೋರಿಸ್ತೀನಿ. ಇವಳ್ದೇ ಇವತ್ತು ಫಂಕ್ಷನ್ ಮಾಡ್ತಾ ಇರೋವಂಥದ್ದು ನಾವು. ಇವಳಿಗೆ 11 ತಿಂಗಳು. ಅವರಮ್ಮ ಈಗ ಕರ್ಕೊಂಡು ಅವಳು ಯಾಕೋ ಗಲಾಟೆ ಮಾಡ್ತಾಯಿದ್ಲು, ಅದಕ್ಕೆ ನಾನು ಮಾತಾಡಿಸ್ತಾ ಇದ್ದೆ. ಇಲ್ಲಿ ಬಂದು ನಮ್ಮಮ್ಮ ಅವರ ಅಣ್ಣ ಮತ್ತು ಮೈದ ನನ್ನ ತಂಗಿಯವರ ಹಸ್ಬೆಂಡು ಮತ್ತು ಕಸಿನ್ ಅವರ ಹಸ್ಬೆಂಡು ಎಲ್ಲ ಇಲ್ಲಿದ್ದಾರೆ. ಇಲ್ಲಿ ಬಂದು ತಂಗಿ ಮತ್ತು ಅಕ್ಕನ ಮಗಳು, ನನ್ನ ಮಗಳು ಮತ್ತು ನನ್ನ ಕಸಿನ್ ಎಲ್ಲರನ್ನು ರೀಲ್ಸ್ ಮಾಡೋಕ್ಕೆ ಅಂತೆಲ್ಲ ನೋಡ್ತಾ ಇದ್ದಾರೆ. ಅದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೆ. ಈಗ ಅವರೆಲ್ಲ ರೀಲ್ಸ್ ಮಾಡ್ತಾಯಿದ್ದಾರಲ್ವ, ಹಾಗಾಗಿ ನಾವಿಬ್ಬರು ಕುತ್ಕೊಂಡು ಹಾಗೆ ಮಾತಾಡ್ಕೊಂಡಿದ್ವಿ. ಇಲ್ಲಿ ಬಂದು ನನ್ನ ತಂಗಿ ಹಾಯ್ ಹೇಳ್ತಿದ್ದಾರೆ ನಮಗೆಲ್ಲನೂ. ಈಗ ಎಲ್ಲರೂ ಮಾತಾಡಿಕೊಂಡು ಅಲ್ಲಲ್ಲೇ ಸ್ವಲ್ಪ ಜನ ಎಲ್ಲ ಇದ್ವಿ. ಇಲ್ಲಿ ಬಂದು ಇವರೆಲ್ಲ ಸ್ಟೆಪ್ಸ್ ಹಾಕ್ತಾಯಿದ್ದಾರೆ ನೋಡಿ, ಯಾವ ಥರ ರೀಲ್ಸ್ಗೆ ಯಾವ ಥರ ಸ್ಟೆಪ್ಸ್ ಹಾಕಬೇಕು ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಾನು ಅದನ್ನ ಹಾಗೆ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೆ. ಇಲ್ಲಿ ಮಗಳು ಒಂದು ಕಡೆ, ತಂಗಿ ಮತ್ತು ಕಸಿನು ಎಲ್ಲರೂ. ಇಲ್ಲಿ ನನ್ನ ಮಗ ಮಾಡೋದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ. ಇದು ಬಂದು ನನ್ನ ತಂಗಿ ಫೋನಾಗಿ ರೀಲ್ಸ್ ಮಾಡ್ತಿದ್ಲು, ನೀನು ಈ ಥರ ಮಾಡು ಅಂತೇಳಿ ಮಾಡ್ತಾಯಿದ್ದೆ ನಾನು. ಹಾಗಾಗಿ ಅವಳು ನನಗೆ ನಗು ಬರ್ತಾಯಿತ್ತು, ಈ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಹೈವೇ ರೋಡ್ ಮಾಡ್ತಾಯಿದ್ದಾರೆ, ನಮ್ಮ ಹೊಲದ ಪಕ್ಕದಲ್ಲೇ ಮಾಡ್ತಾಯಿದ್ದಾರೆ. ಇದು ನೋಡಿ ಯಾವ ಥರ ರೋಡ್ ಆಗಿದೆ ಅಂತ. ಇದೇನೇ ನಮ್ಮದು ಹೊಲ. ಅಪ್ಪ ಮಾಡಿರುವಂಥದ್ದು ರಾಗಿ ಮತ್ತು ಹುರ್ಲಿ ಎಲ್ಲನೂ. ರಾಗಿ ಎಲ್ಲ ಮಿಷಿನ್ ಬಂದು ಕೊಯ್ದಿದೆ. ಇನ್ನೇನಿದ್ರು ಹುಲ್ಲೆಲ್ಲ ಕಟ್ಟಬೇಕು, ಮಿಷಿನ್ ಬರುತ್ತೆ ಹುಲ್ಲೆಲ್ಲ ಕಟ್ಟೋದಕ್ಕೆ. ಇನ್ನೂ ಸ್ವಲ್ಪ ಒಣಗಬೇಕು ಹುರ್ಲಿ. ಒಣಗಾದ್ಮೇಲೆ ಹುರ್ಲಿ ಕೈ ಕೀಳಬೇಕು. ಬನ್ನಿ ಯಾವತ್ತು ಅಂದರೆ ಇಲ್ಲಿ ನಾನೇನು ಹೆಚ್ಚಾಗಿರಲ್ಲಲ್ವ, ಹಾಗಾಗಿ ಇಲ್ಲಿ ವೀಡಿಯೋಸ್ ಏನು ಅಷ್ಟೊಂದು ಮಾಡೋದಿಲ್ಲ. ನಮ್ಮೂರಲ್ಲೂ ಸೇಮ್ ಇದೆ ಅಲ್ವಾ, ಹಾಗಾಗಿ ಇಲ್ಲಿ ಮಾಡ್ತೀವಿ. ಇಲ್ಲಿ ನೋಡ್ತಾ ಇರೋದು ಈ ಮಿಷಿನ್ ಕೊಯ್ದಿರೋದು ಎಲ್ಲ ರಾಗಿತೇನೆ, ತುಂಬ ರಾಗಿತೇನೆ ಬಿದ್ದುಬಿಟ್ಟಿದೆ. ಎಷ್ಟೊಂದು ರಾಗಿತೇನೆ ಬಿದ್ದಿದೆ ಅಂತ ಅಪ್ಪ ಅಮ್ಮ ಎಲ್ಲ ಆಯ್ತಾ ಇದ್ದಾರೆ. ಫ್ರೆಂಡ್ಸ್ ನಾನೀಗ ಅಲ್ಲಿಂದ ಬರೋಷ್ಟರೊಳಗಡೆ ಇಲ್ಲಿ ಮುದ್ದೆ ಎಲ್ಲ ರೆಡಿಯಾಗಿತ್ತು. ಹಾಗೆ ಇವರೆಲ್ಲ ಮುದ್ದೆ ಮಾಡೋಕ್ಕೆ ಬಂದಿದ್ದಾರೆ. ಈಗ ನನ್ನ ಕರಿತಾಯಿದ್ರು, ಬನ್ನಿ ಮುದ್ದೆ ಮಾಡಿ ಬನ್ನಿರಿ ಅಂತ. ನನ್ನ ಬದಲು ಹಸ್ಬೆಂಡ್ ಎಲ್ಪ್ ಮಾಡ್ತಾರೆ, ನೀವು ಮುದ್ದೆ ಮಾಡಿ ನಾನು ವಿಡಿಯೋ ಶೂಟ್ ಮಾಡ್ಕೊತೀನಿ ಅಂತೇಳಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಅವರೆಲ್ಲ ಮುದ್ದೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಇವ್ರು ಬಂದು ಭಟ್ರು ನೋಡಿ ಯಾವ ಥರ ಮಾಡ್ಕೊಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಇದು ಬಂದು ಗೋಣಿ ಚೀಲ ಹಾಕ್ಕೊಂಡು ಅವ್ರಿಗೆ ಮುದ್ದೆನ ಇದು ಮಾಡಿ ಕೊಡ್ತಾಯಿದ್ದಾರೆ. ಇವಳು ಬಂದು ಇನ್ನೊಬ್ಬ ಕಸಿನು, ನಮ್ಮ ಅಮ್ಮ ಅವರ ಅಕ್ಕನ ಮಗಳು. ಇವ್ರು ಮೂವರು ಅಕ್ಕ ತಂಗಿರು. ಈಗ ಬಂದು ಇಲ್ಲೆಲ್ಲರೂ ಮುದ್ದೆನ ಮಾಡ್ತಾಯಿದ್ದಾರೆ. ತಂಗಿರು ಅಕ್ಕ ಎಲ್ಲರೂ ಮುದ್ದೆ ಮಾಡ್ತಾಯಿದ್ರು. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ನಾನೀಗ ತೋರಿಸ್ತಾ ಇರೋವಂಥದ್ದು. ನೋಡಿ ನಮ್ಮ ಹಳ್ಳಿನಲ್ಲಿ ನಾವು ಮಾಡ್ತಾ ಇರೋವಂಥ ಫಂಕ್ಷನ್ ಇದು, ನನ್ನ ತಂಗಿ ಮಗಳ ಫಂಕ್ಷನು. ಈಗ ಅವರು ಮುದ್ದೆ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಕಬಾಬ್ಗೆಲ್ಲ ರೆಡಿಯಾಗಿದೆ, ಎಣ್ಣೆ ಕಾಯಕ್ಕಿಟ್ಟಿದ್ರು, ಬಿರಿಯಾನಿ ರೆಡಿಯಾಗಿದೆ. ಅಡುಗೆ ಎಲ್ಲ ಆದಮೇಲೆ ತೋರಿಸ್ತಾ ಇರೋವಂಥದ್ದು ಇದು. ಇಲ್ಲಿ ಮೊಸರು ಬಜ್ಜಿ ರೆಡಿಯಾಗಿದೆ, ಇಲ್ಲಿ ರಸಮ್ಮು, ಈಗ ವೈಟ್ ರೈಸ್ ಎಲ್ಲ ರೆಡಿಯಾಗಿದೆ. ಇಲ್ಲಿ ಪಾಯಸ, ಅಕ್ಕಿ ಪಾಯಸವನ್ನು ಮಾಡ್ತಿದ್ವಿ ನಾವು. ಇಲ್ಲಿ ಲೆಮೆನು, ಸೌತೆಕಾಯಿ ಮತ್ತು ಆನಿಯನ್, ಈರುಳ್ಳಿ ಇಷ್ಟೂ ರೆಡಿಯಾಗಿದೆ. ಇದು ಮಟನ್ ಸಾಂಬಾರು ನೋಡಿ, ಇವತ್ತು ಫಂಕ್ಷನಲ್ಲಿ ಮಾಡಿರೋವಂಥ ಮಟನ್ ಸಾಂಬಾರು ಈ ಥರ ಇದೆ. ಇವತ್ತಿನ ಫಂಕ್ಷನ್ ನೋಡಿ ಈ ಥರ ಇದೆ. ಇವ್ರು ಬಂದು ತೋರಿಸ್ತಾ ಇರೋರು ಬಂದು ನಮ್ಮ ತಂಗಿಯವರ ನಾದಿನಿಯವರ ಗಂಡ. ತೋರಿಸ್ತೀನಿ, ಅವ್ರನ್ನೂ ಕೂಡ ತೋರಿಸ್ತೀನಿ. ಈಗ ಅವರು ಹೆಲ್ಪ್ ಮಾಡ್ತಾಯಿದ್ರು ನನಗೆ. ಇದು ಬಂದು ಚಿಕನ್ ಫ್ರೈ ರೆಡಿಯಾಗಿದೆ. ಇಲ್ಲಿ ಚಿಕನ್ ಫ್ರೈ ಅವರೆಲ್ಲ ತೆಗೆದು ಈ ಥರ ತೋರಿಸ್ತಾ ಇದ್ದಾರೆ, ನೋಡು ಈ ಥರ ನೀನು ಬೇರೆ ಪಾತ್ರೆ ತೋರಿಸ್ಬಿಟ್ರೆ ಆಗುತ್ತಾ, ಅದಕ್ಕೆ ಈ ಥರ ತೋರಿಸು ಅಂತ. ಇದೆಲ್ಲ ನೋಡಿಸಾದ್ಮೇಲೆ ಇಲ್ಲಿ ಬಂದು ಮುದ್ದೆ ಮಾಡ್ತಾಯಿದ್ದಾರೆ ಎಲ್ಲರೂ. ಇನ್ನೇನೆಲ್ಲ ಆಗುತ್ತಾ ಬಂದಿದೆ, ಊಟಕ್ಕೆ ಇನ್ನೇನು ಅರೇಂಜ್ ಮಾಡಬೇಕು. ಇಲ್ಲಿ ತಂಗಿಯವರು ಎಲ್ಲರೂ ಸೇರ್ಕೊಂಡು ಮುದ್ದೆ ನೋಡಿ ನಮ್ಮ ಹಸ್ಬೆಂಡ್ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅದು ನಮ್ಮ ಹಸ್ಬೆಂಡ್ ನೋಡಿ ಯಾವ ಥರ ಮುದ್ದೆ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಯಾರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಇವ್ರಿಗೆ ಇಷ್ಟ ನಾನ್ ವೆಜ್ ಫಂಕ್ಷನ್ಗಳಲ್ಲಿ ಈ ಥರ ಮುದ್ದೆ ಮಾಡೋದಾಗಿರಲಿ, ಮಟನ್ ಮಾಡೋದಾಗಲಿ, ಚಿಕನ್ ಮಾಡೋದು, ಇವೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾಯಿರ್ತಾರೆ. ಇವ್ರು ಬಂದು ನಮ್ಮ ತಂಗಿಯವರ ನಾದಿನಿ ಗಂಡ. ಇಲ್ಲಿ ಎಲ್ಲರೂ ಅವರೆಲ್ಲ ಇದ್ದರು. ಇಲ್ಲಿ ಬಂದು ಇವರು ನಮ್ಮ ಮನೆಯಲ್ಲಿದ್ದವರು ಬಾಡಿಗೆಗೆ. ಇವರು ಬಂದು ಟೀಚರು. ಅವರು ತುಂಬ ವರ್ಷಗಳು ನಮ್ಮ ಮನೆಯಲ್ಲಿದ್ದರು. ಹಾಗಾಗಿ ಅವರು ಇವಾಗ ನಮ್ಮ ಫ್ಯಾಮಿಲಿ ಅವರೇ. ಅವರು ಕೂಡ ಇನ್ವೈಟ್ ಮಾಡಿದ್ದಾರೆ, ಅವರು ಕೂಡ ಬಂದಿದ್ದಾರೆ. ಇವ್ರು ಬಂದು ನಮ್ಮ ನಾದಿನಿ ಮತ್ತು ನಾದಿನಿ ಮಕ್ಕಳು ಇವರು ಕೂಡ ಬಂದಿದ್ದಾರೆ. ಇವ್ರು ಬಂದು ನಮ್ಮ ಅಮ್ಮ ಅವರ ಅಣ್ಣನ ಮಗ. ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ರು, ಅವರು ಬಂದಿದ್ದ. ಅವ್ರ ಮಿಸ್ಸಸ್ ಇವರು. ಲಾಸ್ಟ್ ಟೈಮ್ ಇವ್ರ ಮಿಸ್ಸಸ್ ನನ್ನ ಮಗನ ಬರ್ತ್ಡೇನಲ್ಲಿ ಕಾಣಿಸಿದ್ರು. ಈಗ ಇವರು ಕೂಡ ಇನ್ವೈಟ್ ಮಾಡಿ ಅವರು ಬಂದಿದ್ದಾರೆ. ನಮ್ಮ ಅಣ್ಣ ಬಂದಿದ್ದಾರೆ. ಇವ್ರು ಬಂದು ನಮ್ಮ ಅಮ್ಮ ಅವರ ಅಕ್ಕ, ದೊಡ್ಡಮ್ಮ ಮತ್ತು ಅವ್ರ ಮಗಳು. ಫ್ರೆಂಡ್ಸ್ ಇದೆ ನೋಡಿ ನಮ್ಮ ರಚ್ಚೆ. ಆದರೆ ಇಲ್ಲಿಂದ ಆ ಕಡೆ ಹೋಗೋಕೆ ಇನ್ನೂ ರೋಡ್ ಮಾಡ್ತಾಯಿದ್ದಾರೆ, ಹೋಗೋಕ್ಕಾಗಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ವ್ಲಾಗಲ್ಲಿ ನೋಡಿಸ್ತೀನಿ ನಮ್ಮ ರಚ್ಚೆ ಯಾವ ಥರ ಇದೆ ಅಂತ ಬಿಟ್ಟು. ಫ್ರೆಂಡ್ಸ್ ಈಗ ಎಲ್ಲ ಊಟಗಳು ನಡೀತಾ ಇದೆ, ಎಲ್ಲ ಊಟ ಮಾಡ್ತಾಯಿದ್ದಾರೆ. ಗೆಸ್ಟ್ ಆಲ್ರೆಡಿ ಎಲ್ಲ ಹೋಗಿದ್ದಾರೆ. ಇವ್ರು ಬಂದು ನಮ್ಮ ಮಾವನ ಮಗಳು.
ಇವಳು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿರಲಿಲ್ಲ, ಈಗ ನೋಡಿಸ್ತಾ ಇದ್ದೀನಿ. ಇಲ್ಲಿ ಹಸ್ಬೆಂಡು, ಮಾವ ಮತ್ತು ದೊಡ್ಡಮ್ಮ ಮಗಳು, ಈ ಕಡೆ ಅಕ್ಕ ಬಾವ ಎಲ್ಲರೂ ಊಟ ಮಾಡ್ತಾಯಿದ್ರು. ನಾನು ಈ ಸೈಡ್ ಇದ್ದೀನಿ, ಹಾಗೆ ಅವ್ರನ್ನೆಲ್ಲ ವಿಡಿಯೋ ಮಾಡ್ತಾಯಿದ್ದೆ. ನಮ್ಮ ಭಾವ ತೆಗಿತಾಯಿದ್ರು. ಅವ್ರು ನೋಡಿದ್ರೆ ನಾನ್ ವೆಜ್ ಬಿಟ್ಟು ಚಿತ್ರಾನ್ನ ತಿಂತಾಯಿದ್ದಾರೆ. ಅವ್ರಿಗೆ ಚಿತ್ರಾನ್ನ ಒಂದಿದ್ರೆ ಇನ್ನೇನು ಬೇಡ. ನಮ್ಮ ಭಾವಗೆ ಚಿತ್ರಾನ್ನ ತುಂಬ ಇಷ್ಟ, ಫೇವ್ರೆಟ್ ಚಿತ್ರಾನ್ನ. ಹಾಗಾಗಿ ಚಿತ್ರಾನ್ನ ಹಾಕ್ಕೊಂಡು ತಿಂತಾಯಿದ್ರು ಅವರು. ಇಲ್ಲಿ ನಾನು ಮತ್ತು ಇವರು ನಮ್ಮ ಅಣ್ಣ ಮಗ ಇವನು ಇಲ್ಲಿ ಕೂತ್ಕೊಂಡು ನಾವು ಕೂಡ ಊಟ ಮಾಡ್ತಾಯಿದ್ವಿ. ಹೀಗೆ ಮಾತಾಡಿಕೊಂಡು ಇದು ಮಾಡ್ತಾಯಿದ್ವಿ. ನೋಡಿ ಇವತ್ತು ಮಾಡುವಂಥ ಊಟ: ಮಟನ್ ಸಾಂಬಾರು, ಚಿಕನ್ ಫ್ರೈ, ಕಬಾಬು, ಪಾಯಸ, ಬಿರಿಯಾನಿ, ಅನ್ನ, ರಸಮ್ ಎಲ್ಲನೂ ಮಾಡಿಸಿದ್ವಿ. ತುಂಬಾ ಚೆನ್ನಾಗಿತ್ತು ಊಟ ಕೂಡ ಎಲ್ಲನೂ. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾವು ಮನೆಗೆ ಹೊರಟಿದ್ದೀವಿ. ಎಲ್ಲರೂ ಗೆಸ್ಟ್ ಎಲ್ಲ ಊಟ ಮುಗಿಸ್ಕೊಂಡು ಹೋದರು. ಫಂಕ್ಷನ್ ನೋಡಿ ಇನ್ನೇನು ಮುಗಿತಾ ಬಂತು. ಇನ್ನೇನಿದ್ರು ನೈಟ್ ವ್ಲಾಗ್ ನೋಡಿಸ್ತೀನಿ ಬನ್ನಿ. ಇವತ್ತು ನೈಟ್ ಬೋಟಿ ಮಾಡ್ತಾಯಿದ್ದೀವಿ. ಈ ಥರ ಬೋಟಿ ಮಾಡಿಟ್ಟಿದ್ದೀನಿ. ತಲೆ ಮಟನ್ ಯಾವ ಥರ ಮಾಡ್ತಾರೆ ಹಸ್ಬೆಂಡ್ ಅಂತೇಳ್ಬಿಟ್ಟು ತೋರಿಸ್ತೀನಿ. ಹಸ್ಬೆಂಡಿಗೆ ತಲೆ ಮಟನ್ ಮಾಡ್ತಾರೆ, ಯಾವ ಥರ ಮಾಡಿಸ್ತಾರೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಈಗ ತಲೆ ಮಟನ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ರೆಡಿ ಮಾಡಿಟ್ಟಿದ್ದಾರೆ. ಈಗ ನೋಡಿ, ಈ ಕುಕ್ಕರ್ ಇಟ್ಟು ಕುಕ್ಕರ್ನಲ್ಲಿ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಹಾಗೆ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ. ಅದಕ್ಕೆ ಟೊಮೊಟೊನ ಕೂಡ ಅದರಲ್ಲೇ ಹಾಕಿ ಫ್ರೈ ಮಾಡ್ಕೊತಿದ್ದಾರೆ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ. ಈಗ ಇದು ಕೂಡ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾರೆ. ಹಸ್ಬೆಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಮಟನ್, ಚಿಕನ್ ಎಲ್ಲನೂ. ಬನ್ನಿ ಇವತ್ತು ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಇವ್ರು ಬಂದು ಗರಂ ಮಸಾಲ ಹಾಕ್ಕೊತಿದ್ದಾರೆ. ಗರಂ ಮಸಾಲ ಅಂತ ರುಬ್ಬಿಟ್ಕೊಂಡಿರೋ ಅಂಥದ್ದು, ಕಾಯಿ, ಒಣ ಕೊಬ್ಬರಿ ಮತ್ತು ಗಸಗಸೆ, ಗೋಡಂಬಿ ಇದು ಇಷ್ಟನ್ನು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿರೋಂಥ ಪೇಸ್ಟನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದಾರೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಎಲ್ಲ ಆಗಿದೆ ಅಂತೇಳ್ಬಿಟ್ಟು. ಇದಕ್ಕೆ ಈಗ ಗರಂ ಮಸಾಲ ಹಾಕ್ಕೊತಾ ಇದ್ದಾರೆ. ಗರಂ ಮಸಾಲ ಹಾಕ್ಕೊಂಡು ಅದನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಅರಿಶಿನ, ಗರಂ ಮಸಾಲ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಈಗ ತಲೆ ಮಾಂಸವನ್ನು ಇದಕ್ಕೆ ಸೇರಿಸ್ತಾ ಇದ್ದಾರೆ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ ಇವತ್ತಿನ ತಲೆ ಮಟನ್ ಯಾವ ಥರ ಇದೆ ಅಂತೇಳ್ಬಿಟ್ಟು. ನೋಡಿ ಈ ಥರ ಹಸ್ಬೆಂಡು ಮಾಡೋವಂಥ ತಲೆ ಮಟನ್. ನಾವೆಲ್ಲ ಈ ಖಾರದ ಪುಡಿ ಎಲ್ಲ ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಹಾಕ್ತೀವಿ. ಅವರು ಮಟನೆಲ್ಲ ಹಾಕಿ ಆದಮೇಲೆ ಹಾಕ್ತಾರೆ ಎಲ್ಲನೂ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದಾರೆ. ಅದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದಾರೆ. ಹಾಗೆ ಮಾಡೋವಂಥದ್ದು ಅಚ್ಚ ಖಾರದ ಪುಡಿ ಮತ್ತು ಮಟನ್ ಮಸಾಲವನ್ನು ಸೇರಿಸ್ಕೊತಾ ಇದ್ದಾರೆ. ಇನ್ನು ಸ್ವಲ್ಪ ಗರಂ ಮಸಾಲ ಎಲ್ಲವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ಈಗ ಧನಿಯಾ ಪೌಡರನ್ನು ಸೇರಿಸ್ಕೊತಾ ಇದ್ದಾರೆ. ಧನಿಯಾ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ವಾಟರನ್ನು ಹಾಕಿ ಕಾಯೋಕ್ಕೆ ಇಡುವಂಥದ್ದು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಎಲ್ಲ ಪೌಡರ್ಸ್ ಎಲ್ಲ ಹಾಕಿದ್ರಲ್ವ, ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ ಇನ್ನು ಸ್ವಲ್ಪ ವಾಟರನ್ನ ಸೇರಿಸಿ ವಿಸಿಲ್ ಕೂಗ್ಸೋಕ್ಕೆ ಇಡುವಂಥದ್ದು. 5ರಿಂದ 6 ವಿಸಿಲ್ ಕೂಗಿಸಿದ್ರೆ ಇನ್ನೇನು ತಲೆ ಮಾಂಸ ರೆಡಿ ಆಗುತ್ತೆ. ಅಂದರೆ ನಮಗೂ ಎಲ್ಲ ಟಯರ್ಡ್ ಆಗ್ಬಿಟ್ಟಿತ್ತಲ್ವ, ಮಾಡೋಷ್ಟೊತ್ತಿಗೆ ಸಾಕಾಯಿತು. ಅಂದರೆ ಎಲ್ಲ ಗೆಸ್ಟ್ ಎಲ್ಲ ಖಾಲಿ ಆಗಿದ್ದರು. ಗೆಸ್ಟ್ ನೆಂಟರೆಲ್ಲ ಊರಿಗೆ ಹೋಗಿದ್ರು. ನಾವಿದ್ದಿದ್ದು ಹಸ್ಬೆಂಡು, ನಾನು ಮತ್ತು ತಂಗಿ ಗಂಡ, ನನ್ನ ಮಕ್ಕಳು, ಹಾಗೆ ಅಪ್ಪ ಅಮ್ಮ, ತಂಗಿ ಮತ್ತು ನಮ್ಮ ಮಾವನ ಮಗ, ಮಾವನ ಹೆಂಡತಿ, ಇಷ್ಟು ಜನಕ್ಕೆ ಅಂತೇಳಿ ನೈಟ್ ಊಟಕ್ಕೆ ನಾವು ತಲೆ ಮಾಂಸ ಮತ್ತು ಬೋಟಿಯನ್ನು ರೆಡಿ ಮಾಡ್ಕೊಂಡಿದ್ವಿ. ಇನ್ನೇನೆಲ್ಲ ಆಯಿತು. ಈಗ ವಿಸಿಲ್ ಹಾಕಿ ಇಡ್ತಾಯಿದ್ವಿ. 5ರಿಂದ 6 ವಿಸಿಲ್ ಕೂಗಿಸ್ಕೊಳ್ಳೋವಂಥದ್ದು. ನಾನು ಓಪನ್ ಆದಮೇಲೆ ವಿಡಿಯೋ ಮಾಡೋದೇ ಮರ್ತೋಯ್ತು. ಯಾಕೆಂದರೆ ನಮಗೂ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತಲ್ವ, ಅದಕ್ಕೆ ಮರ್ತೋಯ್ತು. ಆಮೇಲೆ ಊಟ ಇಟ್ಕೊಂಡ್ಮೇಲೆ ಅಯ್ಯೋ ವಿಡಿಯೋ ಮಾಡ್ಕೊಳೋದು ಮರ್ತೇ ಹೋಗ್ಬಿಟ್ನಲ್ವಾ ಅಂತ ಹೇಳ್ಬಿಟ್ಟು ಊಟಕ್ಕೆ ಇಟ್ಕೊಂಡ್ಮೇಲೆ ಈಗ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತೇಳಿ ತಲೆ ಮಾಂಸ ಮತ್ತು ಬೋಟಿ ಇವತ್ತಿನ ಊಟ. ನೋಡಿ ಈ ಥರ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ಊಟ ಎಲ್ಲ ಆದಮೇಲೆ ಇನ್ನೇನು ಮಲಗುವಂಥ ಟೈಮು. ಈಗ ನೋಡಿ ಎಲ್ಲ ಟಯರ್ಡಾಗಿ ಎಲ್ಲರೆಲ್ಲ ಕೂತ್ಕೊಂಡಿದ್ವಿ. ಎಲ್ಲರದ್ದು ಅಪ್ಪ ಅಮ್ಮದು ಎಲ್ಲರದ್ದು ಊಟ ಆಯಿತು. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.